ಕೈಸ್ ಹಬ್ಬದ ದಿನನೇ ಪೀರಿಯಡ್ಸ್ ಆಗಬೇಕಾ? ಹೆಣ್ಮಕ್ಳಿಗೆ ಯಾಕೆ ಈ ಕಷ್ಟ? ಲಕ್ಷ್ಮಿ ಕೋಣ, ಇಯರಿಂಗ್ಸು, ಮತ್ತು ಇದು ನೆಕ್ ಚೈನು, ಇದು ಬೈತಲ್ಲೇ ನಮ್ಮನೆ ಮಂಗಳಾರತಿ ಗೈಸ್. ನಿಮಗೆ ಯಾರ್ಯಾರೆಲ್ಲ ಅಕ್ಕ ಇದು ನಮ್ಮ ಕಡೆ ನಾಗಪಂಚಮಿ ದಿನ ಮತ್ತೆ ಯಾವುದಪ್ಪ ಗೌರಿ ಹಬ್ಬದಲ್ಲಿ ಕಟ್ತಾರೆ. ಚೆನ್ನಾಗಿ ತಿರುಗಿ ಹಿಂಗೆ ಮಾಡಿ. ಈ ಸ್ಯಾರಿನ ನಾನು ಮೀಶೋದಲ್ಲಿ ತಗೊಂಡೆ. ಸೇಮ್ ಸ್ಯಾರಿನೇ 300 ರೂಪಾಯಿಗೂ ಐತೆ, 400 ರೂಪಾಯಿಗೂ ಐತೆ. ಬಟ್ ನಾನು ತಗೊಂಡಿರೋದು 700 ಎಷ್ಟು ಚಿಲ್ಲರೆ ಇದೆ. ಹಲೋ ಕೈಟೇ ಬಿಡೋಕ್ಕಾಗ್ತಿಲ್ಲ ಸ್ನಾನ ಮಾಡಿದ್ರು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಸೋನು. ಗೈಸ್ ಚೆನ್ನಾಗಿ ಕಾಣಿಸ್ತಿದ್ದೀನ ಸ್ಯಾರಿ, ಟ್ರಿಬಲ್ ಕಲರ್ ಸ್ಯಾರಿ ಗೈಸ್ ಇದು. ಬ್ಲೌಸ್ ಈ ಥರ ಹೊಟ್ಟೆ ನೋಡಿ ಎಷ್ಟು ಸಣ್ಣ ಆಗಿದೆ ನಂದು. ಹಿಂಗೆ ಹಾಕೊಂಡ್ರೆ ಸ್ಯಾರಿಲಿ ಹಿಂಗೆ ಬರ್ತಿತ್ತು. ಒಂಚೂರಿದೆ ಅಷ್ಟೇ ಹೊಟ್ಟೆ, ಅದನ್ನು ಕರಗ್ಬಿಟ್ರೆ ಎಸ್ ಈ ಥರ ರೆಡಿಯಾಗಿದ್ದೀನಿ. ಫೈನಲಿ ರೆಡಿ ಆದೆ. ಗೊತ್ತಲ್ಲ, ಸಿಂಪಲ್. ನನ್ನ ಜುಟ್ಟ ಆಗ್ತಿಲ್ಲ ಗೈಸ್. ಸೊ ಕರ್ಲ್ ಮಾಡೋಣ ಅಂದ್ಕೊಂಡೆ, ಬಟ್ ಬೇಡ, ಇರೋದಿಷ್ಟೇ ಇಷ್ಟಿತ್ತು ಏನು ಕರ್ಲ್ ಮಾಡೋದು ಅಂತೇಳಿ ಹಿಂಗೆ ಬಿಡ್ತಾ ಇದ್ದೀನಿ. ಸೊ ಟೈಮು ಆಲ್ರೆಡಿ 8:30 ಆಗಿಬಿಡಿದೆ. ಸೊ ಇವಾಗ ಪೂಜೆ ಮಾಡೋಕೋಣ ಬನ್ನಿ. ನಮ್ಮ ಮನೇಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ನಮ್ಮ ಅಕ್ಕ ಮನೆಗೆ ಹೋಗ್ತೀನಿ. ಲಕ್ಷ್ಮಿ ಕೂರಿಸಿದ್ದಾರೆ ಆಲ್ರೆಡಿ. ಸೊ ಗೈಸ್ ದೇವ್ರಿಗೆ ಕಡಲೆ ಉಸ್ಲಿ ಮಾಡಿಡೋಣ ಅಂತ ಅಂದ್ಕೊಂಡೆ ಪ್ರಸಾದ. ಬಟ್ ಇನ್ನೂ ಮಾಡಲಿಲ್ಲ, ಟೈಮ್ ಆಗಿಬಿಡಿದೆ. ನಾನು 9 ಗಂಟೆ ಒಳಗಡೆ ಪೂಜೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಹಾಗೆ ಇವಾಗ ಜಸ್ಟ್ ಒಂಚೂರು ಕಡಲೆ ಸಕ್ಕರೆ ಅದನ್ನ ಇಡ್ತೀನಿ, ಆಮೇಲೆ ಪೂಜೆ ಮಾಡಿಬಿಟ್ಟಿಡೋಣ. ಗೈಸ್ ಇಷ್ಟೇ ಇಡ್ತಾಯಿದ್ದೀನಿ ಕಡಲೆ ಸಕ್ಕರೆ. ಏಕೆ ಅಂತಂದರೆ ನಾನಂತೂ ಪ್ರಾಪರ್ ಡಯಟಲ್ಲಿದ್ದೀನಿ. ಶುಗರ್ ಅಂತೂ ಫುಲ್ ಕಟ್ ಡೌನ್ ಮಾಡಿಬಿಟ್ಟಿದ್ದೀನಿ. 35 ಡೇಸು ತಿನ್ನಬಾರ್ದು ಅಂತ. ಅದಕ್ಕೆ ಒಂಚೂರು ಸಕ್ಕರೆ ಹಾಕಿದ್ದೀನಿ ಅಷ್ಟೇ. ಅಂದರೆ ಪ್ರಸಾದ ಅಲ್ವಾ, ಅದಾದ್ಮೇಲೆ ನಾನೇ ತಿನ್ನಬೇಕು, ಇನ್ಯಾರೂ ತಿನ್ನಲ್ಲ. ಹಾಗಾಗಿ ನೆನ್ನೆ ಎಲ್ಲ ನೀಟಾಗಿ ಇಟ್ಕೊಂಡಿರೋದಕ್ಕೆ ಇವತ್ತೊಂಚೂರು ನಂಗೆ ಫುಲ್ಲು ಇದಾಗ್ತಿದೆ. ಗೈಸ್ ಇದೇನಂತ ನನಗೆ ಗೊತ್ತಿಲ್ಲ. ನನಗೆ ಸೋಮವಾರ, ಮಂಗಳವಾರ, ಗುರುವಾರ, ಶುಕ್ರವಾರ ಇಷ್ಟು ದಿನ ಪೂಜೆ ಮಾಡಿಲ್ಲ ಅಂದರೆ ಆಗೋದೇ ಇಲ್ಲ. ಏನಂತ ಗೊತ್ತಿಲ್ಲ ನನಗೆ. ಪೂಜೆ ಮಾಡಲೇಬೇಕು ನನಗೆ, ಅರ್ಥ ಆಯ್ತಾ? ಯೂಶಲಿ ನಾನು ಫಸ್ಟೆಲ್ಲ ಬರೀ ಅರಿಶಿನ ಹಾಕ್ಕೊಂಡು ಸುಮ್ಮನೆ ಆಗಿಬಿಡ್ತಿದ್ದೆ. ಆಮೇಲೆ ನಂಗೆ ಯಾರೊಬ್ಬರು ಪೂಜಾರಿ ಹೇಳಿದ್ರು, ಅರಿಶಿನ ಜೊತೆ ಕುಂಕುಮ ಇರಲೇಬೇಕಮ್ಮ, ನಿಮ್ಮ ಹಣೆಗೂ ಇಟ್ಕೊಳ್ಳೇಬೇಕು ಅಂತ ಹೇಳಿದ್ರು. ಅವತ್ತಿಂದ ನಾನು ಕುಂಕುಮನೂ ಜೊತೆಲಿ ಇಟ್ಕೊತೀನಿ. ಪೂಜೆ ಸ್ಟಾರ್ಟ್ ಮಾಡಬೇಡ, ಟೈಮ್ ವೇಸ್ಟ್ ಮಾಡೋದು ಬೇಡ. ನೀವು ಪೂಜೆ ಮಾಡಬೇಕಾದ್ರೆ ಯಾವತ್ತಿದ್ರೂ ಫಸ್ಟು ಬಲಗಡೆ ದೀಪನ ಹಚ್ಚಿ, ಅರ್ಥ ಆಯ್ತಾ? ಎಡಗಡೆ ಹಚ್ಚೋಕೆ ಹೋಗ್ಬೇಡಿ. ಫಸ್ಟು ನಾನು ಎಡಗಡೆ ಹಚ್ಚಿ ಆಮೇಲೆ ಬಲಗಡೆ ದೀಪನ ಹಚ್ಚೋಕೆ ಹೋಗ್ತಿದ್ದೆ. ಆಮೇಲೆ ನನಗೆ ಗೊತ್ತಿರೋರೊಬ್ಬರು ಹೇಳ್ಕೊಟ್ರು. ಹಾಗಾಗಿ ಗೊತ್ತಿರೋದನ್ನ ಶೇರ್ ಮಾಡೋದ್ರಲ್ಲಿ ತಪ್ಪೇನಿಲ್ಲ ಅಲ್ವಾ? ಹಾಗಾಗಿ ಗೈಸ್ ನಂಗೆ ಇನ್ನೊಂದು ಗೊತ್ತಿಲ್ಲ, ನಾವು ಯಾವಾಗ ಫುಲ್ ಭಕ್ತಿಯಿಂದ ಶ್ರದ್ಧೆಯಿಂದ ಪೂಜೆ ಮಾಡ್ತೀನಿ ಅವತ್ತೇ ಮನೇಲಿ ಜಗಳ ಆಗುತ್ತೆ ಗೈಸ್, ಏನಂತ ಗೊತ್ತಿಲ್ಲ. ನಮ್ಮನೆ ಮಂಗಳಾರತಿ ಗೈಸ್. ನಿಮಗೆ ಯಾರ್ಯಾರೆಲ್ಲ ವರಮಹಾಲಕ್ಷ್ಮಿ ಹಬ್ಬ ಮಾಡಬೇಕು ಅಂದ್ಕೊಂಡು ಒಂದಷ್ಟು ಹಣಕಾಸಿನ ಸಮಸ್ಯೆಯಿಂದಾಗಿ ಇನ್ನೊಂದು ಮತ್ತೊಂದು ಏನೇಯಿಂದ ಇದಾಗಿದ್ರು ನೆಕ್ಸ್ಟ್ ವರ್ಷ ಮಾಡಿ, ದೇವ್ರು ನಿಮಗೆ ಶಕ್ತಿ ಕೊಡಲಿ ಮಹಾಲಕ್ಷ್ಮಿ ಅಂತ ಕೇಳ್ಕೊತ ಆಶೀರ್ವಾದ ನಿಮಗೆ ನಾನೇ ಮುಡ್ಕೊಂತೀನಿ. ಅಪ್ಪ ನಂಗೆ ಈಗ ನೆಮ್ಮದಿ ಆಯ್ತು. ಪ್ರಸಾದ
ಅಕ್ಕ ಮನೆಗೆ ಹೋಗೋಣ ಇವಾಗ. ಮಲಗಿದ್ದೀರಾ? ಅಬ್ಬಬ್ಬಬ್ಬಬ್ಬಬ್ಬ 5:15ಗೆ ಪೂಜೆ ಮಾಡಿಬಿಟ್ಟಿದ್ದೀರಾ? 4:15ಗ ಗೈಸ್ ನೋಡಿ, ಮಲಗಿದ್ರಾ? ನೋಡಿ ಎಷ್ಟು ಚೆನ್ನಾಗಿ ಪೂಜೆ ಮಾಡಿದ್ದಾರೆ. ನಾನು ಅಂದ್ಕೊಂಡಿರಲಿಲ್ಲ ಅಕ್ಕ ಮನೆಗೆ ಬಂದಿದ್ದೀನಿ. ಸೊ ಅಕ್ಕನ ಮನೆ ಲಕ್ಷ್ಮಿ ಈ ಥರ ಫಸ್ಟು ಪೂಜೆ ಮಾಡ್ತೀನಿ, ಆಮೇಲೆ ಏನೇನು ಅಂತ ಎಲ್ಲ ತೋರಿಸ್ತೀನಿ. ಕಣ್ಣು ನೋಡೋಕ್ಕಾಗ್ತಿಲ್ಲ ನನಗೆ. ತುಂಬಾ ಬಿಡ್ತೀನಿ ಅಕ್ಕ. ಹಾಂ, ತುಂಬ ಬಿಡು. ಮನೇಲಿ ಆಲೆ ಸುತ್ತಿದ್ದೀನಲ್ಲ, ಕೈಸ್ ಇವಾಗ ಬನ್ನಿ ತೋರಿಸಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಕೈಸ್ ನಿಜವಾಗ್ಲೂ ರಾತ್ರಿ ನಾನು ವಿಡಿಯೋ ಮಾಡ್ತಿದ್ನಲ್ಲ, ಆಗ ಅನ್ಕೊಂಡೇ ಇರಲಿಲ್ಲ ಆವಾಗ ಇಷ್ಟು ಚೆನ್ನಾಗಿ ಮುಟ್ಟಿಸಿ ಇಷ್ಟು ಚೆನ್ನಾಗಿ ಎಲ್ಲ ಅಲಂಕಾರ ಮಾಡ್ತಾರೆ ಅಂತ. ಬಟ್ ರಿಯಲಿ ಸಖತ್ ಅಂದರೆ ಸಖತ್ತಾಗಿ ಮಾಡಿದ್ದಾರೆ ಗೈಸ್, ನಿಜವಾಗ್ಲೂ ನೋಡಿ. ಮುಖವಾಡ, ಇದು ಲಕ್ಷ್ಮಿ ಮುಖವಾಡ, ಇಯರಿಂಗ್ಸು, ಮತ್ತು ಇದು ನೆಕ್ ಚೈನು, ಇದು ಬೈತಲ್ಲೇ, ಆ್ಯಂಡ್ ಅದು ಲಾಂಗ್ ಚೈನು. ಚೆನ್ನಾಗಿದೆ ಅಲ್ವಾ? ಏನೇನು ತರಾವರಿ ತಿಂಡಿಗಳಿಟ್ಟಿದ್ದಾರೆ, ಎಲ್ಲ ಇಟ್ಟಿದ್ದಾರೆ ಗೈಸ್. ತುಂಬ ಚೆನ್ನಾಗಿ ಮಾಡಿದ್ದಾರೆ, ಇಷ್ಟ ಆಯ್ತು ನನಗೆ. ಅವ್ರು ಹೆಂಗೆ ರೆಡಿ ಆಗಿದ್ದಾರೆ ನೋಡಿ. ಪಾಪ ನಿದ್ದೆ, ಅವರು ನಿದ್ದೆಗಣ್ಣು. 5 ಗಂಟೆಗೆ ಮಲ್ಕೊಂಡ್ರಾ? 6 ಗಂಟೆಗೆ ಸುಮ್ಮನೆ ಹಂಗೆ ಉಳ್ಳಾಡ್ತಾ ಇದ್ದ. ಓ ಮುಚ್ಕೊಳೋ, ಅವ್ನು ರಾತ್ರಿ ಎದ್ಬಿಟ್ನಲ್ಲ, ಆಮೇಲೆ ಕಿಯಾ ಪೂಜೆ ಮಾಡಕ್ ಬಂದ ಬಂಗಾರ. ಆಯ್ತಮ್ಮ, ಇಲ್ಲಮ್ಮ ಅವ್ನು ಮಲಗಲೇ ಇಲ್ಲ. ಆಶೀರ್ವಾದ ಕೊಟ್ಟೈತೆ, ನಡಿಯ ಹೋಗೋಣ. ಬಂಗಾರ ಪರವಾಗಿಲ್ಲ, ಯಾವ್ದು ಕಟ್ಟಿ ಅವನಿಗೆ ದಾರ. ಓಯ್ ಥ್ಯಾಂಕ್ ಯು ಅಕ್ಕ. ಇದು ನಮ್ಮ ಕಡೆ ನಾಗಪಂಚಮಿ ದಿನ ಮತ್ತೆ ಯಾವುದಪ್ಪ ಗೌರಿ ಹಬ್ಬದಲ್ಲಿ ಕಟ್ತಾರೆ. ನಾವು ಮಾಡ್ತೀವಿ, ಬಟ್ ಇವತ್ತು ನಾವು ವರಮಹಾಲಕ್ಷ್ಮಿ ಹಬ್ಬ ಮಾಡಿದ್ದೀವಿ ಅಂತ ಇದು ಶಾಸ್ತ್ರ. ಆ್ಯಕ್ಚುಲಿ ನಾನು ಕಟ್ಕೋಬೇಕಿತ್ತು, ಯಾರು ಕಟ್ಟೋರಿಲ್ಲ. ಅದು ಕಟ್ಲಾ ಕಟ್ಟು ಆಮೇಲೆ ಕೊಡಿ. ಆ್ಯಕ್ಚುಲಿ ಈ ಥರದ್ದು ಫಸ್ಟ್ ಟೈಮ್ ನಾನು ಕಟ್ತಾ ಇರೋದು ಒಬ್ರಿಗೆ, ನಾನು ಕಟ್ಟಿಲ್ಲ ಈ ಹಬ್ಬದಲ್ಲಿ. ಫಸ್ಟ್ ಟೈಮ್ ಇವ್ರಿಗೆ ನಾನು ಕಟ್ತಾ ಇದ್ದೀನಿ ಗೈಸ್. ಬಟ್ ತುಂಬ ಚೆನ್ನಾಗಿ ಬಂದಿದೆ ಅಕ್ಕ, ಕಲಿಬೇಕು ನಾನು ಈ ಥರ. ಮಾಡಿಬಿಟ್ಟೆ ನಾನು, ನೀನು ಹೋದ್ಮೇಲೆ ಮಾಡಿಬಿಟ್ರಾ? ಸ್ನಾನ ಮಾಡಿದ್ಮೇಲೆ ಕರೆಕ್ಟಾಗಿ ಬಂತದ್ದು. ಸ್ನಾನ ಮಾಡಾದ್ಮೇಲೆ ಉಡ್ಸಿದ್ದು, ಸ್ನಾನ ಮಾಡಕ್ ಮುಂಚೆ ಬರಲೇ ಇಲ್ಲ. ಕೈಸ್ ಇಲ್ಲಿ ನೋಡಿ, ಕಿಯಾ ಯಾಕೋ ಅಕ್ಕನ ಮೇಲೆ ರೂಢಿ ಆಗ್ಬಿಟ್ಟಿದ್ದಾನೆ. ಯಾಕೋ ಮಮ್ಮಿ ಬೇಡವಾ ನಾನು? ನಮ್ಮನೆಗೆ ಬಂದ್ರೂ ಹಿಂಗೆ ತೊಡೆ ಮೇಲೆ ಮಲ್ಕೊಳ್ಳೋದು, ಇಲ್ಲಿ ಬಂದ್ರೂ ಹಿಂಗೆ. ಅಪ್ಪು ಇನ್ನು ಚಡ್ಡಿ ಇಕ್ಕೊಂಬರೋಗು, ಹೋಗಿ ಬೇಗ ಬೇಗ ಹೋಗು. ಅವನು ಅಷ್ಟೊತ್ತಲ್ಲೇ ಸ್ನಾನ ಮಾಡ್ತೀನಿ ಅಂತ ಎರಡು ನಿಮ್ಮ ಜೊತೆ. ಆಮೇಲೆ ಅಪ್ಪ ಬೇಡ ಕಣೋ ನಿನ್ಗೆ, ಆಮೇಲೆ ಬೆಳಗ್ಗೆ ಮಾಡಿಸಿಸ್ತೆ ಪಪ್ಪ ಅಂದ್ಬಿಟ್ಟು. ಈಗ ಮಾಡಿಸಿದ್ರ ಇಲ್ವಾ? ಇನ್ನೂ ಮಲಗಿದ್ದ 6:15 ಮಲಗಿದ್ದಾನೆ ಅಂದರೆ 6 ಕಾಲು ಮಲಗಿದಾಗ. ನನ್ನ ಬಂಗೋಡು ಸ್ಟೇಟಸ್ ಹಾಕ್ಬಿಟ್ಟು ಮಲಗಿದ್ದು. ಗೈಸ್ ಇವಾಗ ಅಲ್ಲೂ ಪೂಜೆ ಆಯಿತು, ಇಲ್ಲೂ ಪೂಜೆ ಆಯಿತು. ಇವಾಗ ಏನು ಹೇಳಿ, ಫುಲ್ ಸೀರೆ ಎತ್ತಿ ಕಟ್ಟಿ
ಅಡುಗೆ ಮಾಡಬೇಕು. ನಾನು ಏನೇನು ಅಡುಗೆ ಮಾಡ್ತೀನಿ ಅಂತ ಹೇಳ್ತೀನಿ ಬನ್ನಿ. ಇವತ್ತು ಚಂದ ಕಾಣ್ತಿದ್ದೀನಲ್ಲ ನಾನು. ಅನ್ನೊಂದ್ಸಲ ನನ್ನ ಮೇಲೆ ನನಗೆ ಲವ್ ಆಗಿಬಿಡುತ್ತೆ ಗೈಸ್. ಅದಕ್ಕೆ ಸೆಲ್ಫ್ ಲವ್ ಅಂತ ಹೇಳ್ತಾರೆ. ಸೊ ಇವತ್ತು ನಾನು ಅಡುಗೆ ಮಾಡೋದು ನುಗ್ಗೆಕಾಯಿ ಸಾಂಬಾರ್, ರೈಸ್, ಮುದ್ದೆ, ಕಡಲೆ ಉಸ್ಲಿ ಇಷ್ಟು ಮಾಡಬೇಕು. ಸೊ ಇವಾಗ ತುಂಬ ಡೀಪಾಗಿ ತೋರಿಸಲ್ಲ ನಿಮಗೆ, ಒಂದೊಂದೇ ನಿಮಿಷ ಅಡುಗೆ ಹೇಗೆ ಮಾಡೋದು ಅಂತ ಹೇಳಿ ವಿಡಿಯೋ ಮಾಡ್ಕೊ ಬನ್ನಿ. ಫಸ್ಟ್ ಏನು ಗೊತ್ತಾ ಗೈಸ್, ಒಂದು ನಿಮಿಷ ಸೀರೆ ಕಟ್ಟೆ ನೋಡಿ. ನಿನ್ನೆ ನೈಟೇನೆ ನಾನು ಕಡಲೆ ಉಸ್ಲಿ, ಇದು ಒಬ್ಬೊಬ್ರು ಕಡಲೆ ಬುಗ್ರಿ ಅಂತಾರೆ, ಒಬ್ಬೊಬ್ರು ಕಡಲೆ ಉಸ್ಲಿ ಅಂತಾರೆ, ಇದನ್ನ ನೆನೆ ಹಾಕ್ಕೊಂಡಿದ್ದೆ. ಇಷ್ಟು ಇದನ್ನ ಸೋಸ್ಕೊಂಡು ಇವಾಗ ಇದನ್ನ ಒಂದು 3 ರಿಂದ 4 ಕೂಗಿಸ್ಕೊಬೇಕು ಆಯ್ತಾ. ನೆನೆಯಾಕಿಟ್ಟಿರೋದನ್ನ 3 ರಿಂದ 4 ಕೂಗಿಸ್ಕೊಬೇಕು. ಇಲ್ಲಿ ನೋಡಿ ತೊಳ್ಕೊಂಡು ಬಂದೆ. ಇದರಲ್ಲಿ ಕಡಲೆ ಹಾಕೊಂಡಿದ್ದೀನಿ, ಒಂಚೂರು ನೀರು ಹಾಕೊಂಡಿದ್ದೀನಿ. ಈ ನೀವು ಬೇಯಿಸ್ಕೊಬೇಕಾದ್ರೆ ಉಪ್ಪು ಹಾಕೊಂಡ್ಬಿಡ್ಬೇಕು, ಅರ್ಥ ಆಯ್ತಾ. ಸಿಂಪಲಾಗಿ ತೋರಿಸ್ತೀನಿ, ಅರ್ಧ ಒಂಚೂರು ಜಾಸ್ತಿನೇ ಇರಲಿ ಉಪ್ಪು. ಯಾಕೆ ಅಂತಂದರೆ ಅದನ್ನು ಫ್ರೈ ಮಾಡ್ಕೊಬೇಕಾದ್ರೆ ಮತ್ತೆ ಉಪ್ಪು ಹಾಕಿದ್ರೆ ಅದು ಉಪ್ಪು ಹಿಡಿಯಲ್ಲ. ಸೊ ಉಪ್ಪು ಹಾಕಿ ಕೈಯಲ್ಲಿ ಮಿಕ್ಸ್ ಮಾಡಿ ಕ್ಲೋಸ್ ಮಾಡಿ ಇಟ್ಬಿಡ್ಬೇಕು ಗ್ಯಾಸ್ ಹಚ್ಚಿ, ಅರ್ಥ ಆಯ್ತಾ. ಅದ್ರ ಪಾಡ್ಗದು ಇವಾಗ ಕೂಗ್ಲಿ, ಕರೆಕ್ಟಾಗಿ 3 ರಿಂದ 4 ಕೂಗ್ಲಿ. ಅಲ್ಲಿವರೆಗೂ ನಾನು ನುಗ್ಗೆಕಾಯಿ ಇದೆಯಲ್ಲ ಇದೆಲ್ಲ ನೀಟಾಗಿ ಬಿಡಿಸ್ಕೊಬೇಕಲ್ವಾ ಹಿಂಗೆ. ಸೊ ಏಕೆ ಅಂತಂದರೆ ಸಾಂಬಾರು ಮಾಡ್ಕೊಂಬಿಟ್ರೆ ನಾವು ಅನ್ನ ಏನು ರೈಸ್ ಆರಾಮಾಗಿ ಮಾಡ್ಕೊಬೋದು ಗೈಸ್. ಅದಕ್ಕೆ ನಂಗೆ ನುಗ್ಗೆಕಾಯಿ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಗೈಸ್. ನುಗ್ಗೆಕಾಯಿ ನಿಮ್ಗಿಷ್ಟನಾ? ಬಟ್ ಕೆಲವರು ಹೇಳ್ತಾರೆ ನುಗ್ಗೆಕಾಯಿ ಸಿಕ್ಕಾಪಟ್ಟೆ ಹೀಟು ತಿನ್ನಬಾರ್ದು ಅಂತೇಳಿ. ಬಟ್ ವೆರಿ ಆನೆಸ್ಟ್, ನಂಗೆ ನುಗ್ಗೆಕಾಯಿ ಒಂದು ಚೂರು ಹೀಟ್ ಆಗಲ್ಲ ಗೈಸ್. ನಾನು ಚಿಕ್ಕವಳಿಂದ ತಿಂದ ಅಭ್ಯಾಸ ಆಗಿದೆ ಅಲ್ಲ, ಸೊ ಹಾಗಾಗಿ. ಆಮೇಲೆ ಈ ಸೀರೆ ನಾನು ಎಲ್ಲಿ ತಗೊಂಡೆ ಅಂತ ಅಂದರೆ, ಈ ಒಂದು ಸ್ಯಾರಿನ ಮೀಶೋದಲ್ಲಿ ತಗೊಂಡೆ. ರಾಡ್ ಆಗಿದ್ದಾಗಿದೆ. ಈ ಸ್ಯಾರಿನ ನಾನು ಮೀಶೋದಲ್ಲಿ ತಗೊಂಡೆ. ಸೇಮ್ ಸ್ಯಾರಿನೇ 300 ರೂಪಾಯಿಗೂ ಐತೆ, 400 ರೂಪಾಯಿಗೂ ಐತೆ. ಬಟ್ ನಾನು ತಗೊಂಡಿರೋದು 700 ಎಷ್ಟು ಚಿಲ್ಲರೆ ಇದೆ. ಅಂದರೆ ಸ್ವಲ್ಪ ಕ್ವಾಲಿಟಿ ವೈಸ್ ಸಿಗುತ್ತೆ. ಇದೇ ಸೀರೆ 300 ರೂಪಾಯಿಗೂ ಸಿಗುತ್ತೆ, 700 ರೂಪಾಯಿಗೂ ಸಿಗುತ್ತೆ. ನಾನು ಹಾಕೊಂಡ್ಮೇಲೆ ನಮ್ಮ ಅಮ್ಮನೂ ಹಾಕೊತಾರೆ ಈ ಸೀರೆಗಳನ್ನ. ಬ್ಲೌಸ್ ಯಾವ್ದಾದ್ರು ಮಿಕ್ಸ್ ಮ್ಯಾಚ್ ಮಾಡಿಕೊಂಡು, ಅದಕ್ಕೆ ನಾನು ತಗೊಂಡಿದ್ದೆ. ಅಡುಗೆ ಮಾಡಾದ್ಮೇಲೆ ಇನ್ನೂ ನನ್ನ ಫ್ರೆಂಡ್ ಮನೆಗೂ ಹೋಗ್ಬೇಕು ಗೈಸ್, ಹರ್ಷಿತ್ ಅವ್ರ ಮನೆಗೂ ಹೋಗ್ಬೇಕು. ಸರಿ ಓಕೆ, ಆಮೇಲೆ ಸಿಗ್ತೀನಿ. ಇದೆಲ್ಲ ನುಗ್ಗೆಕಾಯಿ ಎಲ್ಲ ಬಿಡಿಸಾದ್ಮೇಲೆ ಬಾಯ್. ಅಷ್ಟೇ, ಆಫ್ ಮಾಡಿಬಿಡೋಣ. ಕರೆಕ್ಟಾಗಿ 5 ಕೂಗಿಸ್ದೆ, 4-5 ಸಾಕು ಗೈಸ್. ಯಾಕೆಂದ್ರೆ ನೈಟೆಲ್ಲ ನೆನೆ ಹಾಕಿರ್ತೀವಲ್ಲ ಅದಕ್ಕೆ. ಅದರಲ್ಲಿ ಏನು ಮಾಡಬೇಕು ಅಂತ ಅಂದರೆ, ನಿಮ್ಮ ಮನೇಲಿ ಈ ಥರ ಜಾಲರಿ ಬೋಸಿ ಇರುತ್ತೆ ಗೊತ್ತಾ, ಆ ಥರ ಜಾಲರಿ ಬೋಸಿ ತಗೊಂಡು ಅದನ್ನು ಸೋರಾಕ್ಬೇಕು. ತೋರಿಸ್ತೀನಿ, ಅದೆಲ್ಲ ವಿಸಿಲ್ ಹೋಗ್ಲಿ, ಆಮೇಲೆ ತೋರಿಸ್ತೀನಿ. ಬಾ ಗೈಸ್, ಎಂಥ ದರಿದ್ರ ಹೇಳಿ ಹುಡುಗಿರಿಗೆ. ನಿಜವಾಗ್ಲೂ ಇದೆಲ್ಲ ಒಂಥರ ಅನಿಸುತ್ತೆ ಗೊತ್ತಾ. ನಾನು ಇನ್ನೂ ದೇವ್ರಿಗೆ ಪ್ರಸಾದನೇ ಇಟ್ಟಿಲ್ಲ, ಬರೀ ಪೂಜೆ ಮಾಡಿ ಎಲ್ಲ ಮಾಡಿ ಇವಾಗ ಅಡುಗೆ ಮಾಡ್ತಿದ್ದೀನಿ. ಆ್ಯಕ್ಚುಲಿ ನಂದು ಇವತ್ತೆಷ್ಟು 7 8ಗೆ ಇದ್ದಿದ್ದು, ಬಟ್ ಪೀರಿಯಡ್ಸ್ ಆಗಿದ್ದೀನಿ ಗೈಸ್. ಸಿಕ್ಕಾಪಟ್ಟೆ ಕೆಲಸ ಎಲ್ಲ ಮಾಡಿದ್ನಲ್ಲ, ಅದಕ್ಕೆ ಅಂತ ಅನಿಸುತ್ತೆ. ಒಂಥರ ಹಿಂಸೆ ಆಗಿಬಿಡ್ತು ನೋಡಿ. ಫಸ್ಟ್ ಪೂಜೆ ಮಾಡಿ ನೀಟಾಗಿ ಇಟ್ಟಿದ್ದೀನಿ, ಪ್ರಸಾದ ಒಂದು ಇಟ್ಟಿಲ್ಲ ಗೈಸ್. ಹೋಗ್ಲಿ ಬಿಡಿ, ಸದ್ಯ ಪೂಜೆ ಎಲ್ಲ ಆಯ್ತಲ್ಲ, ನಂಗೆ ದೇವ್ರೇ ಅದೇ ಖುಷಿ. ಇಡೀ ಮನೆ ಕ್ಲೀನ್ ಮಾಡಿ ಎಲ್ಲ ಮಾಡಾದ್ಮೇಲೆ ಆಗಿದ್ದೀನಿ. ಚೋಕೆ ಹೆಣ್ಮಕ್ಳು ಕಷ್ಟ ಗೊತ್ತಲ್ಲ, ಏನೂ ಮಾಡೋಕ್ಕಾಗಲ್ಲ ಬಿಡಿ. ಸಿಕ್ಕಾಪಟ್ಟೆ ಬೇಜಾರಾಗ್ತಿದೆ ಗೈಸ್. ಬಟ್ ಪೂಜೆ ಮಾಡೋದ್ನಲ್ಲ ಅದೊಂದು ಖುಷಿ. ಈ ಥರ ಜಾರ್ಲೆ ಇರುತ್ತಲ್ವ, ಅದಕ್ಕೆ ಫಸ್ಟು ನೀರೆಲ್ಲ ಹಿಂಗೆ ಹಾಕ್ಕೊಳ್ಳಿ. ಅದಾದಮೇಲೆ ಒರೆಸ್ಕೊಳ್ಳಿ.
ನೋಡಿ ಗೈಸ್, ಈ ಥರ ಮಾಡ್ಕೊಳ್ಳಿ. ಅದನ್ನೇ ಇಲ್ಲ ಸೋರಾಗಕ್ಕೆ ಇಟ್ಬಿಡಿ, ಅದು ನೀಟಾಗಿ ನೀರು ಸೋರಲಿ. ಗೈಸ್, ನುಗ್ಗೆಕಾಯಿ ಸಾಂಬಾರು ಮಾಡೋದು ಹೇಗೆ ಅಂತಂದರೆ, ಫಸ್ಟು ಬೇಳೆನ ಚೆನ್ನಾಗಿ ತೊಳ್ಕೊಂಡಿದ್ದೀನಿ, 1-2 ಸಲ ತೊಳೆದಿದ್ದೀನಿ. ಅದಾದಮೇಲೆ ಇಷ್ಟು ನೀರು ಹಾಕ್ಕೊಂಡಿದ್ದೀನಿ. ಅದಕ್ಕೆ ತೊಳೆದು ಇಟ್ಕೊಂಡಿರುವಂತಹ 1 ಟೊಮ್ಯಾಟೊ, 1 ಆಲೂಗೆಡ್ಡೆ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ನುಗ್ಗೆಕಾಯಿ ಹಾಕ್ಬಿಟ್ಟು, ನುಗ್ಗೆಕಾಯಿ ಹಾಕಿದ್ಮೇಲೆ ಸಾಂಬಾರು ಹುಡಿ ಇರುತ್ತೆ ಗೊತ್ತಲ್ವಾ, ಅದೆಲ್ರಿಗೂ ಗೊತ್ತು. ಅದೊಂದು 1 ಸ್ಪೂನು 2 ಸ್ಪೂನ್ ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕೊಳ್ಳಿ ಗೈಸ್. ಅದಾದಮೇಲೆ ಉಪ್ಪು ಹಾಕೊಳ್ಳಿ. ಈಸಿ ಗೈಸ್, ಇವೆಲ್ಲ ಅಂತ ಏನು ಮಹಾವಿದ್ಯೆಗಳಲ್ಲ. ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ತಿರುಗಿ ಹಿಂಗೆ ಮಾಡಿ ಕ್ಲೋಸ್ ಮಾಡಿ ವಿಸಿಲ್ ಕೂಗಕ್ಕೆ ಬಿಟ್ಬಿಡಿ. ಕರೆಕ್ಟಾಗೆ 2ರಿಂದ 3 ಕೂಗಿಸ್ಕೊಳ್ಳಿ ಗೈಸ್, ಸಾಕು. ಅಲ್ಲಿಗೆ ಸಾಂಬಾರಾಗುತ್ತೆ. ಸಾಂಬಾರಾದ್ಮೇಲೆ ತೋರಿಸ್ತೀನಿ. ಇವಾಗ ಕೆಲವೊಂದು ಕೊಂಕು ಕಮೆಂಟ್ಸ್ ಬರ್ಬೋದು, ಅಲ್ಲ ಪೀರಿಯಡ್ಸ್ ಆಗಿದೆಯಾ ನೀನು, ಹೋಗಿ ಸ್ನಾನ ಮಾಡ್ಕೊಂಬರೋಗು ಆಮೇಲೆ ಅಡುಗೆ ಮಾಡೋ ಅಂತ ಹೇಳಿ. ನಾನು ಯಾರೇನು ಅಂದ್ಕೊಂಡ್ರು ಐ ಡೋಂಟ್ ಕೇರ್ ಗೈಸ್. ನನ್ನ ಪೀರಿಯಡ್ಸ್ ಆದರೆ ಮಿನಿಮಮ್ 3 hours 4 hours ಸ್ನಾನ ಮಾಡಲ್ಲ. ಆ ದಿನ ಒಂದೊಂದ್ಸಲ ಮಾಡೋದೇ ಇಲ್ಲ ನಾನು, ಇಲ್ಲ ನನಗೆ ಜಾಸ್ತಿ ಪೈನ್ ಬರುತ್ತೆ ಅದಕ್ಕೆ. ಸೊ ಇವಾಗ ಕಡಲೆ ಉಸ್ಲಿ ಮಾಡೋಣ ಬನ್ನಿ. ಫಸ್ಟು ಈ ಥರದೊಂದು ಬಾಣಲಿ ಇಟ್ಟು, ಹೇಳ್ತಿದ್ರಲ್ಲ ಹೊಸ ಬಾಣಲಿ ತಗೊಳ್ಳಿ, ಹೊಸ ಬಾಣಲಿ ತೊಗೊಂಡಿದ್ದೆ ದೇವರಿಗೆ ಇದರಲ್ಲೇ ಮಾಡೋಣ ಅಂತ ಹೇಳಿ. ಹಿಂಗಾಗ್ಬಿಡ್ತು. ಫಸ್ಟು ಗ್ಯಾಸ್ ಹಚ್ಚಬೇಕು. ಇಲ್ಲಿದೆಯಲ್ಲ ಎಣ್ಣೆ, ಇದು ಮಂಡೇ ಮತ್ತು ಥರ್ಸ್ಡೇ ಯೂಸ್ ಮಾಡೋಕ್ಕೆ, ಈ ಕಡೆ ಇರೋದು ನಾನ್ ವೆಜ್ ದಿನ ಮಾಡೋಕ್ಕೆ. ಸೊ ಇವತ್ತು ಹಬ್ಬ ಅಲ್ವಾ, ಇದನ್ನೇ ಯೂಸ್ ಮಾಡೋಣ. ಫುಲ್ಲು ಕಾದಾದ್ಮೇಲೆ ಇದು ಚೂರು ಹತ್ರನೇ ಇರಲಿ, ನಿಮಗೆ ತೋರ್ಸೋಕ್ಕಲ್ವಾ, ನಾನು ಕಾಣಿಸ್ಲಿಲ್ಲ ಅಂದರೂ ಪರವಾಗಿಲ್ಲ. ಓಕೆನಾ? ಓಕೆ. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊತೀನಿ. ಸ್ವಲ್ಪ ಅಂದರೆ ಇಷ್ಟು. ನಾನು ಒಬ್ಳಿಗಾದ್ರೆ ತುಪ್ಪ ಹಾಕತ್ತಿದ್ದೆ ಗೈಸ್, ಬಟ್ ಇದು ಪ್ರಸಾದ ಅಲ್ವಾ, ಎಲ್ರಿಗೂ ಕೊಡಬೇಕಲ್ವ ಅದಕ್ಕೆ. ಅದಾದಮೇಲೆ ನೆಕ್ಸ್ಟು ಇಲ್ಲಿ ಇಟ್ಕೊಂಡ್ಬಿಡೋಣ. ಇದನ್ನ ಆರಾಮಾಗಿ ಕಮ್ಮಿ ಫ್ಲೇಮಲ್ಲಿ ಇಟ್ಟು ಸಾಸಿವೆ. ಓ ಕರೆಂಟ್ ಹೋಯ್ತು. ಇವ್ರು ಏನಪ್ಪ ಹಬ್ಬದ ದಿನ ಇವ್ರುಗಳ್ದು. ಥೂ, ಕರಿಬೇವು ಹಾಕಬೇಕು. ಅಯ್ಯೋ ದೇವ್ರೆ, ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕರಿಬೇವು ಹಾಕಿದ ನೆಕ್ಸ್ಟ್ ಸೆಕೆಂಡ್ಸೇ ತಿರುಗ್ಬಿಟ್ಟು ಇದಾಕ್ಬಿಡಿ. ಹಸಿಮೆಣಸಿಕಾಯಿ ಕಾಣಿಸ್ತಿಲ್ಲ ಅನ್ಸುತ್ತೆ, ಪವರ್ ಹೋಯ್ತು ಗೈಸ್. ನೋಡಿ ಈ ಥರ ಮಾಡಬೇಕು. ಇದಾಗಿದ್ದು ನೆಕ್ಸ್ಟೇನೆ ಈರುಳ್ಳಿ ಹಾಕ್ಬೇಕು ಗೈಸ್. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈರುಳ್ಳಿ. ಬ್ರೌನ್ ಕಲರ್ ಆಗೋವರೆಗೂ ಚೆನ್ನಾಗಿ ಈ ಥರ ಮಾಡ್ಕೊಬೇಕು, ಆಯಿತಾ? ಗೈಸ್ ನೋಡಿ, ಈ ಥರ ಬ್ರೌನ್ ಬಂದಾದ್ಮೇಲೆ ಅವಾಗಲೇ ನಾವು ಇಟ್ಕೊಂಡಿದ್ವಲ್ಲ ಇಲ್ಲಿ ನೀರೆಲ್ಲ ನೀಟಾಗಿ ಸೋರಿದೆ, ಅದನ್ನು ಇಲ್ಲಿಗೆ ಹಾಕಬೇಕು. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಾದ್ಮೇಲೆ ಇಲ್ಲಿರುವಂತಹ ಕಾಯಿನ ಹಾಕಬೇಕು. ಕಾಯಿ ತುರಿ ಹಾಕಿದ್ದೀನಿ ನಾನು. ಇದು ಕಾಯಿ ಇದ್ದಷ್ಟು ಚೆನ್ನಾಗಿರುತ್ತೆ ಗೈಸ್. ಕಾಯಿ ತುರ್ಕೊಂಡಿಲ್ಲ ಇದು, ಬಟ್ ಇದು ಮಾಡ್ತಾರಲ್ಲ, ಕೊಬ್ಬರಿ ತುರಿತಾರಲ್ಲ, ಆ ಥರ ತುರಿದಿದ್ದೀನಿ. ಇದು ಮಾಡೋಕ್ಕಾಗಿಲ್ಲ ನಮ್ಮ ಕೈಯಲ್ಲಿ, ಅದಕ್ಕೆ
ಅದಾದ್ಮೇಲೆ ನೆಕ್ಸ್ಟ್ ಸಾಂಬಾರು ಕೂಗ್ತೈತೆ. ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿಬಿಟ್ಟು ನೋಡಿ ಗೈಸ್, ಈ ಥರ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಕಮ್ಮಿ ಫ್ಲೇಮಲ್ಲಿ ಇಟ್ಬಿಡ್ಬೇಕು. ಮುಗೀತು. ಈಗ ಸಾಂಬಾರಾಯಿತು, ಸ್ವಲ್ಪ ಮುದ್ದೆ ಮಾಡ್ಕೊತೀನಿ. ಆಲ್ರೆಡಿ ರೈಸಿಗೆ ಇಟ್ಟಿದ್ದೀನಿ ನಾನು. ಓಕೆ ಗೈಸ್, ಎಷ್ಟೊಂದು ಜನ ಹೇಳ್ತಾರೆ ಗೊತ್ತಾ, ಅಡುಗೆ ಮಾಡೋದು ಸಿಕ್ಕಾಪಟ್ಟೆ ಕಷ್ಟ ಅಂತ. ಅದೆಲ್ಲ ಸುಳ್ಳು. ಅದೊಂದು ಕಲೆ ಗೈಸ್, ಅದೊಂದು ಕಲೆ ನಿಜವಾಗಿಯೂ. ಒನ್ಸ್ ನೀವು ಕಲ್ತ್ಬಿಟ್ರೆ ಮಾಡೋದನ್ನ ಹೊರ್ಗಡೆನೇ ತಿನ್ನಲ್ಲ. ಹೆಲ್ದಿ ಆರಾಮಾಗಿ ಮನೆಯಿಂದ ಆರಾಮಾಗಿ ನೆಮ್ಮದಿಗೆ ತಿನ್ಬೇಕು. ಕಡಲೆ ಉಸ್ಲಿ ಮಾಡಾಯಿತು, ರೈಸ್ ಮಾಡಾಯಿತು, ಸಾಂಬಾರು ಮಾಡಾಯಿತು. ಇವಾಗ ಮುದ್ದೆ ಮಾಡಿಬಿಡ್ತೀನಿ. ಆ್ಯಕ್ಚುಲಿ ಮುದ್ದೆ ಮಾಡ್ತಾ ಇರಲಿಲ್ಲ, ಬಟ್ ನಾನು ಮುದ್ದೆ ತಿಂದು 3-4 ದಿನ ಆಯಿತು. ಬರೀ ಕೆಲಸ ಇರೋದ್ರಿಂದ ಸ್ವಲ್ಪ ರೈಸ್ ತಿನ್ಕೊಂಡೆ ಇದು ಮಾಡ್ಬಿಟ್ಟು ನನಗೆ ಯಾಕೋ ಐ ಫೀಲ್ ಸ್ವಲ್ಪ ಮುದ್ದೆ ಬೇಕು ಅಂತ. ಸೊ ಹಾಗಾಗಿ ಈಗ ಮುದ್ದೆ ಮಾಡೋಣ. ಮುದ್ದೆ ಮಾಡೋದು ಆಲ್ರೆಡಿ ಹೇಳಿದ್ದೀನಿ, ಅದನ್ನೇನು ತೋರಿಸಲ್ಲ. ಫೈನಲಿ ಊಟ ರೆಡಿ. ಸಾಂಬಾರದು ಕುಕ್ಕರ್ಗೆ ಇಟ್ಟಿದೆ ಅಲ್ವಾ, ವಿಸಿಲೆಲ್ಲ ಹೋದ್ಮೇಲೆ ಅದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತು ಕಾಯಿ ಹಾಕೋದಷ್ಟೆ. ಮುದ್ದೆ, ನುಗ್ಗೆಕಾಯಿ, ಅಷ್ಟು ರೈಸ್ ತೊಗೊಂಡಿದ್ದೀನಿ, ಮತ್ತು ಇಷ್ಟು ಕಡಲೆ ಉಸ್ಲಿ. ಸೊ ಇದು ಇವತ್ತಿನ ಬ್ರೇಕ್ಫಾಸ್ಟ್, ಇದು ಇವತ್ತಿನ ಊಟ. ಕೈಸಿ ಎಲ್ಲ ಅರ್ಜೆಂಟ್ ಮಾಡಿದ್ದಿವತ್ತು. ಸಿಕ್ಕಾಪಟ್ಟೆ ಹೊಟ್ಟೆ ಸಿಕ್ತಿತ್ತು, ಅದಕ್ಕೆ ನೋಡೋಣ ಹೇಗೆ ಮಾಡಿದ್ದೀನಿ ಅಂತ. ಆ್ಯಕ್ಚುಲಿ ನಾನು ಸುಳ್ಳು ಹೇಳ್ತಾಯಿಲ್ಲ, ನನ್ನ ಕೈಲಿ ಸಾಂಬಾರಾಗಿರಲಿ ಏನೇ ಟೇಸ್ಟ್ ಸಕ್ಕತ್ತಾಗಿರಲಿ. ಆದರೆ ಒಂಚೂರು ಖಾರ ಆಗ್ತಿದೆ ನನಗೆ. ಒಗ್ಗರಣೆ ಹಾಕಬೇಕಿತ್ತು ಸಾಂಬಾರಿಗೆ, ಒಗ್ಗರಣೆ ಹಾಕಿಲ್ಲ. ನಾನು ಯಾವಾಗಲೂ ತುಪ್ಪ ಹಾಕ್ತಿದ್ದೆ, ತುಪ್ಪನೂ ಹಾಕಿಲ್ಲ ಅಲ್ವಾ, ಅದಕ್ಕೆ ಖಾರ. ಇಟ್ಸ್ ಓಕೆ. ಏನು ಗೊತ್ತಾ, ಮತ್ತೆ ನುಗ್ಗೆಕಾಯಿ ಸಕ್ಕತ್ತಾಗಿ ಬಂದಿದೆ. ಕಡಲೆ ಉಸ್ಲಿ ಕಡಲೆ ಉಸ್ಲಿ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ. ನಾನು ನಿಮ್ಗೆ ಹೇಳಿದ್ದೆ ಅಲ್ವಾ, ರೀಸೆಂಟಾಗಿ ಒಂದು ಶಾರ್ಟ್ಸಲ್ಲಿ ಹೇಳಿದ್ದೀನಿ ಡಬಲ್ ಚಿನ್ ಎಷ್ಟು ಸಣ್ಣ ಆಗಿದೆ ಅಂತ ಹೇಳಿ. ಬಟ್ ಪ್ರೋಟೀನ್ ತೊಗೊಂಡು ನಂಗೆ ಅದು ಏನಂತ ಹೋದಿಲ್ಲ, ಪ್ರೋಟೀನ್ ತೊಗೊಂಡ್ರೆ ನನಗೆ ಡಬಲ್ ಚಿನ್ ದಪ್ಪ ಬರುತ್ತೆ. ಏನು ಮಾಡೋದು ಅಂತ ಗೊತ್ತಿಲ್ಲ. ಅದೊಂದೇ ನಂಗೆ ಬೇಜಾರಿಲ್ಲ. ಹಿಂಗಿರ್ಬೇಕು ಹಿಂಗೆ. ಗೈಸ್, ನಾನು ತಿಳ್ಕೊಂಡಿರೋ ಪ್ರಕಾರ ಹೆಣ್ದೇವರಿಗೆ ಹೆಣ್ಮಕ್ಳು ಪೀರಿಯಡ್ಸ್ ಆದರೆ ಯಾವುದೇ ಥರ ಪ್ರಾಬ್ಲಮ್ ಇಲ್ಲ, ಆರಾಮಾಗೆಲ್ಲ ಮಾಡ್ಬೋದು. ಆ ಥರ ನಾನು ತಿಳ್ಕೊಂಡಿದ್ದೀನಿ. ಏನೂ ಆಗಲ್ಲ. ಏನು ಒಳ್ಳೆ ಇನ್ನು ಹಳೇ ಕಾಲದಲ್ಲಿ ಇರೋರ ಥರ ಪೀರಿಯಡ್ಸ್ ಆಗಿದ ತಕ್ಷಣ ಸ್ನಾನ ಮಾಡಬೇಕು, ಮೂಲೆ ಕುತ್ಕೊಬೇಕು, ಅದೇ ಬಟ್ಟೆ ಹಾಕೋಬೇಕು, ಅದೇ ಪ್ಲೇಟಲ್ಲಿ ತಿನ್ನಬೇಕು, ಅದೇ ಚಾಪೆ ಮೇಲೆ ಮಲ್ಕೊಬೇಕು. ಗೈಸ್, ನಾವು ಇನ್ನೂ ಎಲ್ಲಿದ್ದೀವಿ? 1947 ಅಲ್ಲ, ನಾವೀಗ 2025 ಇದ್ದೀವಿ. ಅಯ್ಯೋ ಕರ್ಮ. ಅವರು ಹಳೇಗಾಲದಲ್ಲಿ ಕತ್ತೆಗೆ ಇದ್ದಂಗೆ ಗೇಯ್ತಿದ್ರು, ರೆಸ್ಟ್ ಸಿಗಲಿ ಅಂತ ಆ ಥರ ಮಾಡ್ಕೊಂಡಿದ್ರು. ಬಿಟ್ಟರೆ ಇನ್ಯಾವುದೇ ಥರ ಏನಿಲ್ಲ. ಮಗನೇ ಮೊಬೈಲಿ ಎಲ್ರಿಗೂ ಹಾಯ್ ಮಾಡಿಬಿಡು. ಹಾಯ್, ವರಲಕ್ಷ್ಮಿ ಹಬ್ಬದ ಶುಭಾಶಯಗಳು. ನನ್ನ ಮಗನಿಗೆ ಸ್ನಾನ ಮಾಡಿಸಿಲ್ಲ ನಾನು ಇವತ್ತು, ಯಾಕೆಂದರೆ ಕಟ್ಟಿಂಗ್ ಮಾಡಿಸ್ಬೇಕಿತ್ತು. ಕಟ್ಟಿಂಗ್ ಹೋಗೋಣ ಅಂದರೆ ಬರಲಿಲ್ಲ. ಆಯ್ತು ಬಂಗಾರ, ಕಟ್ಟಿಂಗ್ ಬರಲಿಲ್ಲ, ಹಂಗೆ ಬಿಟ್ಟೆ, ಏನು ಮಾಡೋಕ್ಕಾಗಲ್ಲ. ನನ್ನ ಬಂಗಾರ ಕಣವ್ವ. ಬಾವು ಬ್ರೀಜು. ಇವನಿಗೆ ಹೊಟ್ಟೆ ಕಿಚ್ಚು, ಅವನು ಬಂದರೆ ಬ್ರೀಸ್ ಹೊಟ್ಟೆ ಕಿಚ್ಚು ನನ್ನ ಮಗ. ವಿ ಪೊಸೆಸಿವ್ನೆಸ್ಸು. ಓಕೆ, ಇದು ಇವತ್ತಿನ ವ್ಲಾಗ್. ಟಾಟಾ, ಬಾಯ್ ಬಾಯ್, ಲವ್ ಯು. ಸಾರಿ ಲಿಂಕ್ ಸಿಕ್ಕಿದ್ರೆ ಆದಷ್ಟು ಬೇಗ ಹಾಕ್ತೀನಿ ಆಯ್ತಾ. ಬಾಯ್. ಇದರಲ್ಲಿ ಒಂದು ರೀಲ್ಸ್ ಮಾಡೋಣ ಅಂದ್ಕೊಂಡಿದ್ದೆ, ಅದೂ ಆಗಲಿಲ್ಲ.